ನೋಡಿ, CP ಯೋಗೇಶ್ ಅವರು ಭಗೀರಥ ನಾನು ನೋಡಿದೆ. 16 ಕೆರೆಗೆ ನೀರು ತುಂಬಿಸಿದ್ದಾರೆ ಅವರು. 106 ಕೆರೆಗೆ ಕುಮಾರಸ್ವಾಮಿ ನೀರು ತುಂಬಿಸಿದ್ದಾರೆ. ಈ ಕೆರೆಗೆ ನೀರು ತುಂಬಿಸೋಕ್ಕೆ ಡ್ಯಾಮ್ ಕಟ್ಟಿರೋರು ಯಾರು ಅನ್ನೋದನ್ನೇ ಹೇಳೋದಿಲ್ವಲ್ಲ. ಯಾರು ಕಟ್ತಾರೋ ಡ್ಯಾಮು? ಅಲ್ಲಪ್ಪ, ಅನ್ನ ಹಾಕಿರೋದು ಇರ್ಬೋದ್ರಿ. ಭತ್ತ ಬೆಳೆದಿರೋನು, ಗೊಬ್ಬರ ಹಾಕಿರೋನು. ಅದು 16 ಕೆರೆ, 106 ಕೆರೆ, ಡ್ಯಾಮು, ಇಗ್ಲೂರು ಡ್ಯಾಮು ರೀ. ಖಾಲಿ ಇರೋದು ಬೇರೆಪ್ಪ. ಡ್ಯಾಮ್ ಕಟ್ತಾರೆ ಯಾರ್ರಿ? 1996ನೇ ಇಸ್ವಿನಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ, JH ಪಾಟೀಲ್ ಮುಖ್ಯಮಂತ್ರಿ ಆಗಿದ್ದಾಗ, ಸಿದ್ದರಾಮಯ್ಯನವರು DCM ಆಗಿದ್ದಾಗ, ವರದೇಗೌಡ ಶಾಸಕರ ಮಂತ್ರಿ ಆಗಿದ್ದಾಗ ಡ್ಯಾಮ್ ಕಟ್ಟಿದ್ದು. ಯಾರು ಕಟ್ಟಿರೋದು? ಇಂಜಿನಿಯರೇ ಅಪ್ಪ ಡ್ಯಾಮ್ ಕಟ್ಟಿರೋದು. ಡೇಟ್ ಒಂದು ವಾಟ್ಸಪ್ ಕೊಡ್ಲಾ ನಿಮಗೆ? ನಾನು ಹೇಳ್ತೇನಲ್ಲ, JH ಪಾಟೀಲ್ ಯಾವ ಪಾರ್ಟಿ? JH ಪಾಟೀಲ್ ಆಗ JH ಪಾಟೀಲ್ ಯಾವ ಪಾರ್ಟಿ? ಸಿದ್ದರಾಮಯ್ಯ ಯಾವ ಪಾರ್ಟಿ? ಮತ್ತೆ ಯಾವ ಕಾಲದಲ್ಲಿ ಕಟ್ಟಿರೋದು? ಯಾರ್ದು ಪಕ್ಷ? ಯಾವುದಪ್ಪ ಪಕ್ಷ? ಯಾವುದ್ರಿ? ವ್ಯಕ್ತಿ ಪ್ರಶ್ನೆ ಅಲ್ಲ. ದೇವೇಗೌಡರು ಈ ಕ್ಷೇತ್ರದಲ್ಲಿ ಶಾಸಕರಾದ್ಮೇಲೆ ಪ್ರಧಾನಮಂತ್ರಿ ಆಗಿರೋದು. ಅವರ ಕನಸದು. ಇಚ್ಛಾಶಕ್ತಿನೂ ಬೇಕಲ್ಲ. ವರದೇಗೌಡರು, ಈಗ ವರದೇಗೌಡರು ಇದ್ದಪ್ಪ, ವರದೇಗೌಡರು ಹೆಸರು ಅವ್ರದೇ ಅಧ್ಯಕ್ಷತೆ 96 ಇಸ್ವಿನಲ್ಲಿ ಆಗಿರೋದು ಅದು. ನೋಡಿ ಎಲ್ಲ ನೋಡಿರಿ. ನಾನು ನೋಡಿ, ರಾಜಕೀಯದಲ್ಲಿ ಈಗ ಆಯ್ತಪ್ಪ, ಇದೇ CP ಯೋಗೇಶ್ವರನ ನನ್ನ ಮುಂದಾಳತ್ವದಲ್ಲಿ ನಾನು, ಶಿವರಾಮೇಗೌಡರು, ಇವನು ಸುರೇಶ್ ಗೌಡರು, ಆಮೇಲೆ ಸಾರಾ ಮಹೇಶ್ ಎಲ್ಲ ಕೂತ್ ಮಾತಾಡಿ JDS ಇಂದ ನಿಲ್ಲಬೇಕು ಅಂತೇಳಿ ಒಪ್ಕೊಂಡು, JDS NDA ಇಂದ ನಿಲ್ತೀನಿ ಅಂತೇಳಿ ಒಪ್ಕೊಂಡು, ಆಮೇಲೆ BJPದು ಬೇಡ JDSದು ಬೇಡ ಅಂತೇಳಿ, ಅದು ಇದು ಮ್ಯಾಚ್ ಫಿಕ್ಸಿಂಗ್ ಅದು ಮೊದಲೇ ಮಾಡ್ಕೊಂಡಿಲ್ವಾ? ಅದು ನಾವು ಮಾತಾಡೋಣ. ಯಾರಿಗೆ? ಅದನ್ನು ಅವ್ರಂಗೆ ಕೇಳ್ಬೇಕು, ನಾನೇ ಕೇಳ್ಬೇಕ? ನಾನು ನಮ್ಮ ಪಕ್ಷದಲ್ಲಿ ಟ್ರೀಟ್ ಕೊಡ್ತೀವಿ ಅಂತ ನಾನೇ ಮಾತಾಡಿದ್ದನು. ನನ್ನ ಮುಂದಲ್ಲೇ TV ಮಾತಾಡಿರೋದು NDA ಕ್ಯಾಂಡಿಡೇಟ್ ಅಭ್ಯರ್ಥಿ ಆಗಿರ್ತೀನಿ ಅಂತ CP ಯೋಗೇಶ್ ಅನೌನ್ಸ್ ಮಾಡಿದರು. ಆಮೇಲೆ ಬದಲಾವಣೆ ಆದರು. ನೋಡಿ, ಬಟ್ ಒಂದು ತಿಳ್ಕೊಳ್ಳಿ, ಯಾರೂ ಶಾಶ್ವತವಲ್ಲ. ನಾವು ಮಾಡಿರೋದು ಮಾತ್ರ ಉಳಿತದೆ. ಅದೇನೇ ಆಗಿರಲಿ, ಎಂಥದಾರೆ ಆಗಿರಲಿ, ಬಹುಶಃ ಮಾಡೋದನ್ನು ನೆನ್ಕೋಬೇಕು. ಎಂಥದಾರೆ ಈಗ ನನಗಿಂತ ದೇವೇಗೌಡರಿಗೆ ವಿರೋಧಿಗಳು ಇವರು ಯಾರೂ ಅಲ್ಲ. ರಾಜಕೀಯ ವಿರೋಧಿಗಳು, ನಾನು ವೈಯಕ್ತಿಕ ವಿರೋಧಿಗಳಲ್ಲ. ಪರ್ಸನಲಾಗಿ ನಾನು ಯಾವತ್ತೂ ಇಲ್ಲಿವರೆಗೂ ಮಾತಾಡಿಲ್ಲ, ಮಾತಾಡೋದು ಇಲ್ಲ. ಯಾರ ಬಗ್ಗೆನೂ ಮಾತಾಡಿಲ್ಲ. ಸಿದ್ದರಾಮಯ್ಯನವ್ರ ಬಗ್ಗೆನೂ ಮಾತಾಡಲ್ಲ. ಆಯ್ತಪ್ಪ, ಸಿದ್ದರಾಮಯ್ಯನವರು ಈ ಕಾಲದಲ್ಲಿ ನನಗೆ 5 ವರ್ಷದ ಮುಂಚೆನೇ ಮಂತ್ರಿ ಆಗಬೇಕಾಗಿತ್ತು, ಮಂತ್ರಿನೇ ತಪ್ಪಿಸ್ಬಿಟ್ಟು ಸಿದ್ದರಾಮಯ್ಯನವ್ರು ಬೈಲ ನಾನು? ನಮ್ಮ ಹಣೆ, ನಮ್ಮ ಲಕ್ಕದು. ಆದಮೇಲೆ ನಾನು ಮಂತ್ರಿಯಾಗಿ ಏನು ಮಾಡಿದೆ ಅಂತಕ್ಕಂಥದ್ದು ನಾನು ಹೇಳ್ಕೋಬೇಕಷ್ಟೆ. ಸೊ ಅದರಿಂದ ನಾನು ಹೇಳ್ತಕ್ಕಂಥದ್ದು, ಈ ಚುನಾವಣೆ ಸಂದರ್ಭದಲ್ಲಿ ಪದ ಬಳಕೆ ಇದೆಯಲ್ಲ, ಯಾರೇ ಆಗಿರಲಿ, ದೇ ಹ್ಯಾವ್ ಟು ವೆರಿ ಕೇರ್ಫುಲ್, ಹುಷಾರಾಗಿ ಮಾತಾಡ್ತಕ್ಕಂಥದ್ದು. ಅದು ಜಮೀರ್ ಅಹಮದ್ ಮಾತಾಡ್ದಂಗೆ ಆಗಲ್ಲ, ಅಥವಾ ನಾನು ಮಾತಾಡ್ದಂಗೆ ಆಗಲ್ಲ. ರಾಜ್ಯದ ಒಬ್ಬ ಮಂತ್ರಿ ಮಾತಾಡ್ದಂಗೆ ಆಗ್ತದೆ, ಒಬ್ಬ ರಾಜ್ಯದ ಶಾಸಕನಾಗಿ ಮಾತಾಡ್ದಂಗೆ ಆಗುತ್ತೆ. ಮಾತಾಡ್ತಕ್ಕಂಥ ಭರಾಟೆನಲ್ಲಿ ಪದ ಬಳಕೆ ಇದೆಯಲ್ಲ, ಅದು ಮೆಚ್ಚಕ್ಕೆ ಅಂದರೆ ಮಾತಾಡೋದೇನು ಏನು ಅನಿಸುತ್ತೆ ಅಂದರೆ, ಅವ್ರ ಸ್ಟ್ಯಾಂಡರ್ಡೇ ಗೊತ್ತಾಗ್ಬಿಡುತ್ತೆ ರೀ. ದ ಸ್ಟ್ಯಾಂಡರ್ಡ್ ಶೋಸ್ ಇಸ್ ವಾಟ್ ಈಸ್ ಹಿ ಅಂತ ಅಟ್ಟೆ, ಬೇರೆ ಇನ್ನಿನ್ನಲ್ಲ. ಯಾರು CP ಯೋಗೇಶ್ ಅವ್ರಿಗೆ ಎಷ್ಟು ಓಟ್ ಬಂದಿದ್ದು ಕ್ಷೇತ್ರದಲ್ಲಿ? ಅದು ಹಿಂದೆ ಎಲೆಕ್ಷನಲ್ಲಿ ಇವ್ರಿಗೆ ಕುಮಾರಸ್ವಾಮಿಗೆ ಎಷ್ಟು ಬಂದಿದ್ದು? ಟೋಟಲ್ ಮಾಡಿದ್ರೆ ಎಷ್ಟು? 1,70,000 ಬಂದಿದ್ದೆಷ್ಟು? 1,25,000, 50,000 ಇಲ್ಲೋದು. ಹಂಗಾರೆ ಎಲ್ಲ ರಾಜಕಾರಣ. ನಾವು 1ನೇ ಕ್ಲಾಸಿಂದ ಬಂದಿರೋರನ್ನ ಇದು ಪ್ಲಾನ್ ಮಾಡೇ ಮುಂದಿನ ದೃಷ್ಟಿ ಇಟ್ಕೊಂಡೇ ಮಾಡಿರೋದು ಅದೆಲ್ಲ ಚುನಾವಣೆಗಳು. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಯಾರು? ಶಿವಕುಮಾರ್ ಅಲ್ವೇನ್ರಿ? ಮಾಡ್ಬೋದಲ್ಲ? ಅಲ್ಲ ಇರ್ಲಿ, ಅಲ್ಲ ಡಿಸ್ಟ್ರಿಕ್ಟ್ ಆಯ್ತವ. ಇವರು ಬೆಂಗಳೂರು
ರಾಮಲಿಂಗಾರೆಡ್ಡಿನ ಡಿಸ್ಟ್ರಿಕ್ಟ್ ಆದ್ರೆ ರಾಮಲಿಂಗಾರೆಡ್ಡಿ ಲೆಕ್ಕನಾ? ನನ್ನ ಲೆಕ್ಕದಲ್ಲಿ ಡಿ ಕೆ ಶಿವಕುಮಾರ್ ಅಂತ ಲೆಕ್ಕ, ಉಪಮುಖ್ಯಮಂತ್ರಿಯವರು ಅವ್ರ ಜಿಲ್ಲೆ. ನೋಡಿ, ಒಬ್ಬ ಮಂತ್ರಿ ಆದರೆ ಅವನು ರಾಜ್ಯದ ಮಂತ್ರಿ. ಈಗ ನಾನು ಶಾಸಕ, ಅರ್ಕಲ್ಗೋಡು ಕ್ಷೇತ್ರ ಅಷ್ಟೇ. ನಾನು ಎಲ್ಲ ಕ್ಷೇತ್ರದಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ ಏನಾಯ್ತು ಅಂತ ಕೇಳುವಂಥ ಅಧಿಕಾರ ನನಗಿದೆ, ಇನ್ನೊಂದು ಕ್ಷೇತ್ರದಲ್ಲಿ ಕೇಳುವಂಥ ಅಧಿಕಾರ ಇದೆ. ಮಂತ್ರಿ ಆದವರು ಅಷ್ಟೇ, ಇಲಾಖೆಗೆ ಅಲ್ಲಿ ಅಧಿಕಾರಿಗಳಿಗೆ ಸರ್ಕಾರದ ಸವಲತ್ತುಗಳು ಕೊಟ್ಟಾಗ ಅದನ್ನ ಸರಿಯಾಗಿ ಮಾಡ್ತಾ ಇದ್ದಿಲ್ವ ಎಚ್ಚೆತ್ತಕ್ಕೆ ಮಂತ್ರಿಗಳಿಗೆ ಹೊರತು ಬೇರೆದು ಯಾವುದಿಲ್ಲ. ಎಲ್ಲ ಕೆಲಸ ಮಾಡೋದು ಅಧಿಕಾರಿಗಳೇ. ಮಾಡಿಸ್ತಕ್ಕಂಥದ್ದು ಯಾಕೆ ಮಾಡಿಲ್ಲ ಅಂತ ಕೇಳ್ತಕ್ಕಂಥದ್ದು. ನಾವು ವಿ ಆರ್ ಸರ್ವೆಂಟ್ ಆಫ್ ದಿ ಸೊಸೈಟಿ, ಪೊಲಿಟಿಷಿಯನ್ಸ್. ನಾವು ವಿ ಆರ್ ನಾಟ್ ಗಾಡ್. ನಿಜವಾದಂಥ ಆಡಳಿತ ಕೆಲಸ ಮಾಡೋರು ಯಾರು ಅಂದರೆ ಅಧಿಕಾರಿಗಳೇ. ನಾವು ಯಾಕೆ ಮಾಡಿಲ್ಲ ಅಂತ ಕೇಳುವಂಥ ಶಕ್ತಿ ವೋಟರ್ಸ್ ನಮ್ಗೆ ಕೊಟ್ಟವ್ರೆ. ಬಟ್ ಇದನ್ನ ಮಾಡಿ ಅಂತ ಆರ್ಡರ್ ಮಾಡೋಕ್ಕಾಗಲ್ಲ ನಾವು.